ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್. ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಒಂದು ಟ್ರೇಡ್ ಸೆಟಪ್ನ ಈ ಇಯರಲ್ಲಾದರೂ ಒಂದು ಪ್ರಾಫಿಟಬಲ್ ಆಗಿ ಮಾಡ್ಕೊಳ್ಳಿ. ಸೊ ಯೂಸ್ ಆದರೆ ನನ್ನ ಒಂದು ಪ್ಲ್ಯಾನಿಂಗು ನಿಮಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಅನ್ನೋದು ಈ ವರ್ಷದಲ್ಲಿ ನನ್ನದೊಂದು ಆಸೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಇಯರಿಂದ ನಾಳೆಯಿಂದನೇ ಒಂದೊಳ್ಳೆ ಪ್ರಾಫಿಟಬಲ್ ಟ್ರೇಡರಾಗಿ ಆಚೆ ಬರೋದು ನನ್ನ ಇಷ್ಟ. ಸೊ ಎಲ್ರಿಗೂ ಆಶಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ಸೊ ನೀವೇನೇ ಒಂದು ಬೈ ಆ್ಯಂಡ್ ಸೆಲ್ ಮಾಡ್ತೀನಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ. ಸೊ ಹಾಗೆ ಯಾರಿಗಾದರೂ ಲೈವ್ ಮಾರ್ಕೆಟಲ್ಲಿ ನಿಮಗೆ ಅಪ್ಡೇಷನ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೀವು ಜಾಯ್ನ್ ಆಗ್ಬೋದು. ಸೊ ಫ್ರೀಯಾಗಿ ಈಸಿಯಾಗಿ ಡೈಲಿ ಅಪ್ಡೇಟ್ಸ್ನ ಕೊಡ್ತೀನಿ. ಓಕೆನಾ? ಈ ವರ್ಷದ ಕೊನೆ ಟ್ರೇಡ್ ಮುಗೀತು ನಿಫ್ಟಿದು. ಈ ಇಯರ್ ಮುಗ್ದೇ ಹೋಯ್ತು. ನಾಳೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ. ಆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಟ್ರೇಡ್ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು, ನಮ್ಮ ಮಾರ್ಕೆಟು ಯಾವ ರೀತಿ ಬಿಹೇವ್ ಮಾಡ್ತು, ಸೊ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ನಿನ್ನೆ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಸೊ ಇವತ್ತು ಹೇಗೆ ಮಾರ್ಕೆಟು ನಮಗೆ ಸಪೋರ್ಟ್ ಮಾಡಿದೆ ಮತ್ತು ಹೇಗೆ ವರ್ಕ್ ಆಗಿದೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೋಡಿ, ಇದು ಒನ್ ಡೇ ಕ್ಯಾಂಡಲ್, ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್, 200 ಪಾಯಿಂಟಷ್ಟು ನಮಗೆ ಒಂದು ರ್ಯಾಲಿ ಕೊಟ್ಟಿರುವಂಥ ಕ್ಯಾಂಡಲ್ ಇದು. ಸೊ ಈ ಕ್ಯಾಂಡಲಲ್ಲಿ ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ನ ಗಮನಿಸಿ. ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಮಾಡ್ತಾ ಮಾರ್ಕೆಟ್ ಸ್ಟ್ರೆಂತ್ನ ನಮಗೆ ತೋರಿಸ್ತಾ ಹೋಗಿದೆ. ನೋಡಿ, ಇಲ್ಲಿಂದ ಲೋಯರು ಹೈ ಲೋ ಹೈ ಲೋ ಹೈ ಲೋ ಹೈ ಲೋ ಮತ್ತು ಹೈ ಮತ್ತು ಲೋ, ಈಗ ಮತ್ತೆ ಹೈ ಕಡೆ ಹೋಗ್ತಿದೆ. ಸೊ ಇದು ಒಂದು ನಮ್ಮ ಮಾರ್ಕೆಟ್ಗೆ ಕಂಪ್ಲೀಟಾಗಿ ಒಂದು ಬುಲ್ಲಿಶ್ ಸ್ಟ್ರೆಂತ್ನ ತೋರಿಸ್ತಿದೆ ಮತ್ತು ಮಾರ್ಕೆಟು ಒಂದು ಮೇಲೋಗ್ತೀನಿ ಅನ್ನೋ ಸ್ಟ್ರೆಂತ್ನ ನಮಗೆ ಕಂಪ್ಲೀಟಾಗಿ ತೋರಿಸ್ತಿದೆ. ಸೊ ಇವಾಗ ನಮ್ಮ ನಾಳೆ ಪ್ಲ್ಯಾನ್ ಏನು, ಸೊ ನಾವು ಇವತ್ತು ಹೇಗೆ ಟ್ರೇಡ್ ಮಾಡೋದು ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ನೋಡಿ, ಇದು ನಮ್ಮ ಜೋನು. ಸೊ ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ನಾವೇನು ಡಿಸ್ಕಸ್ ಮಾಡಿದ್ವಪ್ಪ ಅಂದರೆ ನೋಡಿ, ಇದು 9:15 ಕ್ಯಾಂಡಲ್. ಈ ಜೋನಿಂದ ಮೇಕೆ ಹೋದರೆ ನಾವು ಕಾಲ್ ಸೈಡ್ ಹೋಗೋಣ, ಮತ್ತು ಈ ಜೋನಲ್ಲಿ ನಮಗೇನೋ ರೆಸಿಸ್ಟೆನ್ಸ್ ಕಂಡು ಮೇಕ್ ಬ್ರೇಕೌಟ್ ಆದರೆ ಮೇಲೆ ಹೋಗೋಣ, ಕೆಳಗೆ ಬಂದರೆ ಮತ್ತು ಕೆಳಗೆ ಬರೋಣ. ಸೊ ಈ ಜೋನಿಂದ ಬ್ರೇಕೌಟ್ ಆದರೆ ನಾವು ಪುಟ್ ಸೈಡು ಕೆಳಗಡೆ ಟ್ರೇಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆದರೆ ಮಾರ್ಕೆಟು ಕಂಪ್ಲೀಟಾಗಿ ಒಂದು ಬುಲ್ಲಿಶ್ ಸ್ಟ್ರೆಂತ್ನ ತೋರಿಸಿ ಒಂದೊಳ್ಳೆ ಟ್ರೇಡಿಂಗ್ನ ನಮಗೆ ಕೊಟ್ಟಿದೆ. ಸೊ ಈಗ ಕೊಟ್ಟಿರ್ಬೇಕಾದ್ರೆ ನಾವು ನಾಳೆ ಟ್ರೇಡ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಆದರೆ, ಸೊ ಮಾರ್ಕೆಟು ನಮಗೆ ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ನೋಡಿ, ಜೋನ್ಗಳು ಹಾಕಿದ್ದೀನಿ ಕ್ಲಿಯರ್ ಕಟ್ಟಾಗಿ. ಜೋನ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಜೋನ್ ನೋಡಿ, ಕ್ಲಿಯರ್ ಕಟ್, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹೋಗಿ ಚೆಕ್ ಮಾಡಿ ಅಷ್ಟೇ ನೀಟಾಗಿ ನಮ್ಮ ಜೋನು ವರ್ಕ್ ಆಗಿದೆ. ಸೊ ಅದಕ್ಕೋಸ್ಕರ ಹೇಳೋದು, ಜೋನ್ ಹಾಕ್ಕೊಟ್ಟಿದ್ದೀನಿ, ಜೋನ್ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ನನ್ನ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ನೋಡಿ, ನಾಳೆ ನಿಮ್ಮ ಟ್ರೇಡ್ ಸೆಟಪ್ ಪ್ಲ್ಯಾನು ಹೊಸ ವರ್ಷದಲ್ಲಿ ಒಂದು ಕಂಪ್ಲೀಟಾಗಿ ಒಂದು ಪ್ರಾಫಿಟಬಲಾಗಿ ಕಳೀರಿ. ಲೈಫ್ ಒಂದು ಇಯರ್ ಫುಲ್ ನಾವು ಪ್ರಾಫಿಟಬಲ್ ಆಗಿರ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ, ಕಾನ್ಸೆಪ್ಟ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಮಾರ್ಕೆಟ್ ಏನಾದರೂ ಇಲ್ಲಿ ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ಬಂದು ಸ್ಟೇಬಲ್ ಆಗಿ ಮತ್ತು ಇಲ್ಲಿಗೆ ಒಂದು ರೀಟ್ರೇಸ್ಮೆಂಟ್ ತೊಗೊಂಡು, ಈ ರೀಟ್ರೇಸ್ಮೆಂಟಿಂದ ಮತ್ತೆ ಮಾರ್ಕೆಟು ಹೀಗೆ ಹೈಯರ್ ಲೋ ಮಾಡಿಕೊಂಡು ಫಸ್ಟ್ ಟಾರ್ಗೆಟು, ಮತ್ತು ಹೈಯರ್ ಲೋ ಮಾಡಿಕೊಂಡು ಸೆಕೆಂಡ್ ಟಾರ್ಗೆಟು, ಮತ್ತು
ಹೈಯರ್ ಲೋ ಮಾಡ್ಕೊಂಡು ಥರ್ಡ್ ಟಾರ್ಗೆಟು. ಸೊ ಆ ಥರ ನಿಮ್ಮ ಬೈಯಿಂಗ್ ಪ್ಲ್ಯಾನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಆ ಥರ ಸೆಟ್ ಮಾಡಿದಾಗೆಲ್ಲ ಇಲ್ಲಿ ಒಂದೊಂದು ಝೋನಲ್ಲೂ ಮಾರ್ಕೆಟು ರೆಸ್ಪೆಕ್ಟ್ ಮಾಡುತ್ತೆ, ಬಿಕಾಸ್ ಆಫ್ ಆ ಝೋನ್ ಸ್ಟ್ರೆಂತ್ ಹಂಗಿದೆ. ಸೊ ಡಿಪೆಂಡ್ಸ್ ಆನ್ ಇಲ್ಲಿಂದ ಬಂದು ನೀವು ರೀಟ್ರೇಸ್ಮೆಂಟಲ್ಲಿ ನೀವು ಟ್ರೇಡ್ನ ತೊಗೊಂಡ್ರೆ ಬೆಟರು, ಯಾಕೆಂದರೆ ಫೇಕ್ ಬ್ರೇಕ್ಔಟ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಒಂದು ಮಾರ್ಕೆಟು ಬ್ರೇಕೌಟ್ ಆದಾಗ ಸುಮ್ಮನೆ ನುಗ್ಗೋದು 10ರಲ್ಲಿ 1, 2, 3, ಇನ್ನು 7 ಬ್ರೇಕೌಟ್ ಕೂಡ ಒಂದು ಫೇಕ್ ಬ್ರೇಕೌಟ್ ತೋರಿಸುತ್ತೆ, ಒಂದು ರೀಟ್ರೇಸ್ಮೆಂಟ್ ಝೋನ್ ಬ್ರೇಕೌಟ್ ತೋರಿಸಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ರೀಟ್ರೇಸ್ಮೆಂಟ್ ಝೋನಲ್ಲಿ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ನೋಡಿದ್ವಿ. ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಒಂದು ಈ ಲೆವೆಲಲ್ಲಿ ಬಂದು ಒಂದು ಗ್ಯಾಪ್ ಅಪ್ ಆಯಿತು, ಈ ಥರ ಬಂದು ಗ್ಯಾಪ್ ಅಪ್ ಆಗಿ ಮತ್ತು ಈ ಝೋನಲ್ಲಿ ಈ ಥರ ಹೈಯರ್ ಲೋ ಅಂತರ ಸೈಡ್ ವೇಸ್ ಮಾಡಿ ಮತ್ತು ಈ ಝೋನ್ನ ಒಂದು ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಪುಟ್ ಸೈಡ್ ತೊಗೊಳ್ಳಿ. ಅದರ್ವೈಸ್ ಮತ್ತೆ ಇಲ್ಲಿಗೆ ಬಂದು ಸ್ವಲ್ಪ ಕರೆಕ್ಷನ್ ತೊಗೊಂಡು ಈ ಒಂದು ಸ್ವಿಂಗ್ಸ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಮತ್ತೆ ರೀಟ್ರೇಸ್ಮೆಂಟ್ ಅಂತ ತಿಳ್ಕೊಂಡು ನೀವು ಕಾಲ್ ಸೈಡು ಒಂದು ಈ ಝೋನ್ ವೈಸ್ ನಿಮಗೆ ಬೇಕು ಅಂದರೆ ತಗೊಳ್ಳಿ, ಬೇಡ ಅಂದರೆ ನಿಮ್ಮ ಒಂದು ಟ್ರೇಡ್ ಸೆಟಪ್ ಮೇಲೆ ಹೋಗಿ. ಈ ಝೋನಿಂದ ನೀವು ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಸೊ ಅದರ್ವೈಸ್ ಈ ಝೋನನ್ನು ಮಾರ್ಕೆಟ್ ಏನಾದರೂ ಕೆಳಗಡೆ ಬ್ರೇಕ್ ಮಾಡ್ತು ಅಂದರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಟ್ರೇಡ್ ಸೆಟಪ್ನ ಮಾಡ್ಕೋಬೋದು ಪುಟ್ ಸೈಡ್ಗೆ. ಸೊ ಇಷ್ಟು ಒಂದು ನಿಫ್ಟಿ ಕತೆ ಆಯಿತು, ಮತ್ತು ಈ ನಿಫ್ಟಿ ಝೋನ್ದು ಪ್ಲ್ಯಾನ್ ಆಯಿತು. ಸೊ ಈ ಒಂದು ಝೋನು ನೋಡಿ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಝೋನ್, ಈ ಡಬಲ್ ಝೋನ್ ಏನು ಹಾಕಿದ್ದೀನಿ ಮತ್ತು ಈ ಝೋನ್ ಏನು ಹಾಕಿದ್ದೀನಿ ಅಷ್ಟು ಈಸಿ ಎಲ್ಲ ಬ್ರೇಕೌಟ್ ಮಾಡೋದು. ನೋಡಿ ಇಲ್ಲಿ ಸಪೋರ್ಟು ಮೇಲೆ, ಬ್ರೇಕೌಟು ಇಲ್ಲಿ ನೋಡಿ, ಇಲ್ಲಿ ಬ್ರೇಕೌಟು ಕೆಳಗಡೆ, ಮತ್ತಿಲ್ಲಿ ಸಪೋರ್ಟು ಮೇಲೆ, ಮತ್ತಿಲ್ಲಿ ಸಪೋರ್ಟು ಮೇಲೆ, ಮತ್ತಿಲ್ಲಿ ಸಪೋರ್ಟು ಮೇಲೆ, ಮತ್ತಿಲ್ಲಿ ಸಪೋರ್ಟು ಮೇಲೆ, ಮತ್ತು ಈ ಝೋನ್ ಬ್ರೇಕೌಟು ಮೇಲೆ. ಸೊ ಮಲ್ಟಿಪಲ್ ಆ್ಯಕ್ಟಿವಿಟೀಸು ಈ ಒಂದು ಝೋನಲ್ಲಿ ಇಲ್ಲೇನು ಬಂದು ಇಲ್ಲಿ ಸಪೋರ್ಟ್ ತಗೊಂಡಿದೆ ಈ ಒಂದು ಝೋನಲ್ಲಿ ಆಗಿದೆ. ಸೊ ಅದ್ರ ದೇಶದಿಂದ ಮಾರ್ಕೆಟ್ ಮೋಸ್ಟ್ಲಿ ಈ ಝೋನ್ ಬ್ರೇಕೌಟ್ ಮಾಡಿದ್ರೆ ಇಲ್ಲಿವರೆಗೆ ತೊಗೋಬೋದು, ಇಲ್ಲಾಂದ್ರೆ ಇಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮೇಕ್ ಹೋಗುತ್ತೆ. ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಇಫ್ ಇನ್ ಕೇಸ್ ಈಗ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಬಂದು ಇಲ್ಲಿ ಫಸ್ಟ್ ಕ್ಯಾಂಡ್ಲು ಈ ಥರ ಬ್ರೇಕೌಟ್ ಮಾಡಿ ಫೇಕ್ ಬ್ರೇಕೌಟ್ ಕೊಟ್ಟು ಮತ್ತೆ ಇಲ್ಲಿಂದ ನಿಮಗೆ ಮೇಲೋಗೋ ಚಾನ್ಸಸ್ ಇದೆ. ಸೊ ಕೇರ್ಫುಲ್, ನಾಳೆ ಟ್ರೇಡ್ ಮಾತ್ರ ತುಂಬ ಕೇರ್ಫುಲ್ಲಾಗಿರಿ, ಯಾಕೆಂದರೆ ಈ ಝೋನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಇಲ್ಲಿಗೆ ಬಂದು ಮತ್ತು ಈ ಥರ ಹೈಯರ್ ಲೋ ಮಾಡಿಕೊಂಡು ಈ ರೀತಿ ಬಂದರೆ ಮಾತ್ರ ಪುಟ್ಟು ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಈ ಥರ ಮಾಡಿ ಒಂದು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಈ ಝೋನ್ ಬ್ರೇಕೌಟ್ ಕೊಟ್ಟು ಹಿಂಗೆ ಮತ್ತೆ ಕರೆಕ್ಷನ್ ತಗೊಂಡು ಕಾಲು ಹೋಗ್ಬೋದು. ಸೊ ಫುಟ್ಟು ಕಷ್ಟ ಇದೆ. ಸೊ ನೀವು ಆ ಥರ ಪುಟ್ ತೊಗೋತೀವಿ ಅಂದರೆ ಈ ಸ್ವಿಂಗ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇಲ್ಲಿ ಕರೆಕ್ಷನ್ ತೊಗೊಳ್ಳಬಹುದು ಆಲ್ಮೋಸ್ಟು, ಇಲ್ಲಾಂದರೆ ಇಲ್ಲಿ ತೊಗೋಬೋದು. ಇಲ್ಲಿ ತೊಗೊಂಡ್ರೆ ಮತ್ತೆ ಕಾಲ್ ಸೈಡ್ ಹೋಗಿ, ಅದರ್ವೈಸ್ ಇಲ್ಲ ಮತ್ತೆ ಪುಟ್ ಸೈಡ್ಗೆ ನೀವು ನಿಮ್ಮ ಒಂದು ಟ್ರೇಡ್ ಸೆಟಪ್ನ ಮೈಂಡ್ ಸೆಟ್ನ ಇಟ್ಕೊಂಡು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆಯಿತಾ. ಸೊ ಇಷ್ಟು ಫ್ಲ್ಯಾಟಿಶ್ ಓಪನ್ ಆದಾಗ, ಗ್ಯಾಪ್ ಅಪ್ ಆದಾಗ ನಾವು ಯಾವ ರೀತಿ ಟ್ರೇಡ್ ಪ್ಲ್ಯಾನ್ ಮಾಡಬೇಕು ಅಂತ ನೋಡಿದ್ವಿ. ಸೊ ನಾವು ಇವತ್ತು ಟ್ರೇಡ್ ಪ್ಲ್ಯಾನ್ ಮಾಡಿದ್ದು ನೋಡಿ, ಆಲ್ಮೋಸ್ಟು ನಾನು ಒಂದು 40 ಪಾಯಿಂಟ್ಗೆಲ್ಲ ಎಕ್ಸಿಟ್ ಆಗಿಬಿಟ್ಟೆ. ನಾನು ಅಷ್ಟು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಇವತ್ತು ಪರ್ಸ್ನಲಿ ಸ್ವಲ್ಪ ಬ್ಯುಸಿನೂ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ಹೋಲ್ಡ್ ಮಾಡಲಿಲ್ಲ, ನಾನು ಎಕ್ಸಿಟ್ ಆದೆ. ನಾನು ಕೊಟ್ಟಿದ್ದು ಟ್ರೇಡು 360 to 363 ಬೈಯಿಂಗ್ ಕೊಟ್ಟಿದ್ದು, ನೋಡಿದ್ರೆ 486, ಮೋರ್ ದೆನ್ 150 ಪಾಯಿಂಟಷ್ಟು ನಮಗೆ ಸಿಕ್ಕಿದೆ. ಅದಕ್ಕೆ ಹೇಳೋದು, ಟ್ರೇಡು ನೀವು ಯಾವ ಸೆಟಪ್ ಮಾಡ್ಕೋತೀರಿ, ನೀವು ಯಾವ ರೀತಿ ಇಟ್ಕೋತೀರಿ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಒಂದು ಡಿಸಿಪ್ಲಿನು, ನಿಮ್ಮ ಒಂದು ಸ್ಟ್ರಾಟಜಿ ಕಂಪ್ಲೀಟು ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟಾಗಿ ನಿಮ್ಮ ಸ್ಟ್ರಾಟಜಿಲಿ ನೀವು ಹೋಗಿ, ಅದು ನಿಮಗೊಂದು ಸ್ಟ್ರೆಂತು ಸುಧಾ ಕೊಡುತ್ತೆ. ಓಕೆನಾ. ಇದು ಒಂದು ನಿಫ್ಟಿ ಆಯಿತು. ಈಗ ನಾಳೆ ಸೆನ್ಸೆಕ್ಸ್ ಕತೆ ಏನು, ನಾವು ಸೆನ್ಸೆಕ್ಸಲ್ಲಿ ಪ್ಲ್ಯಾನ್ ಏನು ಮಾಡಬೇಕು, ಓಕೆನಾ, ಅದನ್ನು ನಾನು ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತೀನಿ. ನೋಡಿ ಇದು ನಿಫ್ಟಿ ಸೆನ್ಸೆಕ್ಸ್ ಚಾರ್ಟು. ಈ ಒಂದು ನಮ್ಮ ಸೆನ್ಸೆಕ್ಸ್ ಚಾರ್ಟಲ್ಲಿ ಮಾರ್ಕೆಟ್ ಏನಾದರೂ ನಾಳೆ
ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬಂದು ಫ್ಲ್ಯಾಟಿಶ್ ಓಪನ್ ಆಗಿ ಈ ಒಂದು ಝೋನ್ ಏನೈತೆ ಇದನ್ನು ಬ್ರೇಕೌಟ್ ಮಾಡಿ ಮತ್ತು ಇಲ್ಲಿ ರೀಟ್ರೇಸ್ಮೆಂಟ್ ತೊಗೊಂಡು ಈ ಒಂದು ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಫಸ್ಟು, ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಸೆಕೆಂಡು, ಮತ್ತು ಡಿಪೆಂಡ್ಸ್ ಆನ್ ನಿಮ್ಮ ರಿಸ್ಕ್ ರಿವಾರ್ಡು ಇಲ್ಲಿಗೆ ನಿಮ್ಮ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಹೋಗಿ. ನಾಳೆ ಒಂದು ಒಳ್ಳೆ ಪಾಸಿಟಿವ್ ಮೂವ್ ಇದೆ, ಅದು ನನ್ನ ವ್ಯೂ. ನಿನ್ನ ವ್ಯೂ ಹೆಂಗಾಗುತ್ತೆ ಆ ಥರ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಆಯಿತಾ? ಇಷ್ಟ ಆಯಿತಾ? ಸೆನ್ಸೆಕ್ಸು ಫ್ಲ್ಯಾಟಿಶ್ ಓಪನ್ ಆದಾಗ ಏನು ಮಾಡಬೇಕು ಅಂತ ನೋಡಿದ್ವಿ. ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಏನಾದರೂ ಬರ್ತಿದೆ ಅಂದರೆ, ಅಲ್ಲಿ ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ಇಲ್ಲಿ ಪುಟ್ ಸೈಡ್ ಬರ್ತಿದೆ ಅಂದರೆ ಈಗ ಲೋವರ್ ಲೋ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಗೆ ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಮತ್ತು ಇಲ್ಲಿಗೆ ಮಾರ್ಕೆಟ್ ಬಂದು ಇನ್ ಕೇಸ್ ಏನಾದ್ರು ಇಲ್ಲಿ ಬಿದ್ದರೆ ಈ ಥರ ಹೈಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಸ್ವಿಂಗ್ಸ್ನ ಬ್ರೇಕೌಟ್ ಮಾಡಬೇಕಾದ್ರೆ ಮತ್ತು ಕಾಲ್ ಸೈಡ್ವರೆಗೂ ಇಲ್ಲಿ ಗಂಟ ಬರ್ಬೋದು. ಮತ್ತು ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿ ಮಾರ್ಕೆಟು ತುಂಬ ಹೊತ್ತಿದ್ದು ಮತ್ತು ಕೆಳಗಡೆನೂ ಬೀಳ್ಬೋದು. ಸೊ ಇಷ್ಟು ಒಂದು ಪಾಸಿಬಿಲಿಟಿ ಈ ಒಂದು ಸೆಟಪ್ಪಲ್ಲಿದೆ, ಆಯಿತಾ? ಸೊ ಇಷ್ಟು ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ಸೆನ್ಸೆಕ್ಸಲ್ಲಿ ನಾವು ಏನು ಮಾಡಬೇಕು ಅಂತ ನೋಡಿದ್ವಿ. ಸೊ ಅದೇ ರೀತಿ ನಮಗೆ ಬ್ಯಾಂಕ್ ನಿಫ್ಟಿಲಿ ನಮ್ಮ ಟ್ರೇಡ್ ಸೆಟಪ್ ಏನು, ನಾವು ನಾಳೆ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ಆಲ್ರೆಡಿ ಒಂದು ನಮ್ಮ ಸೆಟಪ್ ಇದೆ, ಹಾಕ್ಕೊಟ್ಟಿದ್ದೀನಿ. ಈ ಝೋನ್ನ ಮಾರ್ಕ್ ಮಾಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಏನಾದರೂ ಆಮೇಲೆ ಇನ್ನೊಂದು ಹಾರಿಜೆಂಟಲ್ ಲೈನ್ ಹಾಕ್ಕೊಡ್ತೀನಿ ನೋಡಿ, ಇದು ಹಾರಿಜೆಂಟಲ್ ಲೈನು. ಓಕೆನಾ? ಕಂಪ್ಲೀಟ್ ಆಯಿತಾ? ಈಗ ಮಾರ್ಕೆಟ್ ಏನಾದರೂ ನಮಗೆ ಈ ಒಂದು ಫ್ಲ್ಯಾಟಿಶ್ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಈ ಥರ ಫಸ್ಟು ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಸ್ಟೇಬಲ್ ಆಗಿ ಮತ್ತೆ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ರೀಟ್ರೇಸ್ಮೆಂಟ್ ಈ ಝೋನಲ್ಲಿ ಇದು ಫಸ್ಟ್ ಟಾರ್ಗೆಟು, ಇದು ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಂಡು ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ಮತ್ತೆ ಮಾರ್ಕೆಟ್ ಇಲ್ಲಿ ಬಂದು ಸ್ವಲ್ಪ ಅದ್ರದ್ದು ಈ ಝೋನ್ ಪವರ್ ಏನು ಅಂತ ತೋರಿಸುತ್ತೆ, ಅಲ್ಲಿ ಬಿಹೇವಿಯರ್ನ ತೋರಿಸುತ್ತೆ. ಮತ್ತು ಈ ಝೋನ್ ಸ್ವಿಂಗ್ನ ಮಾಡಿಕೊಂಡು ಈ ಸ್ವಿಂಗ್ ಲೋ ಬ್ರೇಕೌಟ್ ಮಾಡ್ಬೇಕಾದ್ರೆ ಪುಟ್ಟಕ್ಕೆ ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ಅದರ್ವೈಸ್ ಮತ್ತೆ ಈ ಸ್ವಿಂಗ್ ಬ್ರೇಕೌಟ್ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿಗೆ ಟಾರ್ಗೆಟು ಅಂತ ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ತಾ ಹೋಗಿ. ಒಂದೊಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ಸು, ಒಂದೊಳ್ಳೆ ಈಸಿ ಟ್ರೇಡ್ ಸಿಗೋ ಚಾನ್ಸಸ್ ತುಂಬ ಇದೆ. ಸೊ ಅದೇ ರೀತಿ ಮಾರ್ಕೆಟ್ ಏನಾದ್ರು ಫ್ಲ್ಯಾಟಿಶ್ ಓಪನ್ ಆಗಿ ಬ್ಯಾಂಕ್ ನಿಫ್ಟಿಲಿ ಒಂದು ಪುಟ್ ಸೈಡ್ ಬಂದರೆ ನೋಡಿ, ಈ ಝೋನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ಝೋನ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಈ ಝೋನ್ ಬತ್ತು ಈ ಹೈಯರ್ ಲೋ ಕ್ರಿಯೇಟ್ ಮಾಡ್ತು ಅಂದಾಗ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ನಿಮಗೆ ಡೈಲಿ ಒಂದು ಪ್ರಾಫಿಟ್ಗಾಗಲಿ ಒಂದು ನಿಮ್ಮ ಟ್ರೇಡ್ ಸೆಟಪ್ಗಾಗಲಿ ಯೂಸ್ ಆಗ್ತಿದೆಯಾ ಅಂತ ನಾನು ಭಾವಿಸಿದ್ದೀನಿ. ಸೊ ಇದೇ ಥರ ಯೂಸ್ ಮಾಡ್ಕೊಳ್ಳಿ ಪ್ರಾಫಿಟಬಲ್ ಟ್ರೇಡರ್ ಆಗಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.